ಏನಾಯಿತು ಅಂತ ಹೇಳಿದ್ರೆ ಅವಳೇ ಮನೆ ಬಿಟ್ಟು ಮಕ್ಕಳಿಗೇನೆ ಹೆತ್ತ ಮಕ್ಕಳಿಗೆ ಸುಳ್ಳು ಹೇಳಿ 3 ದಿನದಲ್ಲಿ ಬರ್ತೀನಿ ಅಂತ ಹೇಳಿ ಹೋದವಳು ನಾಪತ್ತೆನೇ ಆದಳು. ಹಾಗೆ ನಾವು ಒಂದು ವಾರ ಗಂಟ ನೋಡಿದ್ವು. ಅವಳು ಫೋನ್ ಮಾಡಿದ್ಳು. ಫೋನ್ ಮಾಡೋತ್ತಿಗೆ ಎಲ್ಲರೂ ಮಾತಾಡಿದ್ರು, ಮಕ್ಕಳು ಮಾತಾಡಿದ್ರು, ತಾಯಿ ಮಾತಾಡಿದ್ರು, ಕರೆದ್ರು. ಅವಳನ್ನ ಕರೆದ್ರು, ಬಂದುಬಿಡು, ಇದು ದೊಡ್ಡದಾಯ್ತದೆ, ಈಗೆಲ್ಲ ಮಾಡೋದು ತಪ್ಪು, ಮಕ್ಕಳಿದೆ, ತಾಯಿ ಇದೆ, ಮನೆ ಇದೆ, ನೀನು ಮಾಡ್ತಿರೋ ಕೆಲಸ ತಪ್ಪಾಯ್ತದೆ, ಮತ್ತು ಲಾಸ್ಟಿಗೆ ದೊಡ್ಡದೇ ಆಗ್ಬೋದು, ಏನು ಬೇಕಾದ್ರೆ ಆಗ್ಬೋದು, ಮತ್ತು ಏನಾದರೂ ಆದರೆ ನನ್ನ ದೂರಬೇಡಿ ಅಂತೆಲ್ಲ ಹೇಳಿದ್ದೀನಿ. ಅದು ಏನೇ ನಡೀಲಿ, ಯಾವ ಪೊಲೀಸೇ ಬರಲಿ, ಅದು ಯಾರೇ ಬರಲಿ, ನಾನು ಏನು ಮಾತಾಡ್ಬೇಕು ನಾನು ಮಾತಾಡ್ತೀನಿ ಅಂತೆಲ್ಲ ಸವಾಲುಗಳೆಲ್ಲ ಹಾಕಿದ್ರು ಅವರು. ಓಡಿ ಹೋದವಳು. ಆಗ ನಾವು ಕಂಪ್ಲೇಂಟ್ ಮಾಡ್ದೋ, ಕೂಡಿಗೆ ಪೊಲೀಸ್ ಸ್ಟೇಷನ್ಗೆ ತಗೊಂಡೋಗಿ ಕಂಪ್ಲೇಂಟ್ ಕೊಟ್ಟು ಎಲ್ಲರೂ ಹೋಗಿದ್ದು, ನಮ್ಮ ಫ್ಯಾಮಿಲಿ ಪೂರ್ತಿ ಹೋಗಿದ್ವಿ, ಮಕ್ಕಳು ಎಲ್ಲರೂ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ವಿ. ಆಗ ಅಲ್ಲಿ ರವಿ ಪೊಲೀಸ್ ಅವರಿಗೆ ಕಂಪ್ಲೇಂಟ್ ರಿಸೀವ್ ಮಾಡಿದ್ರು. ಅವರು ಏನು ಮಾಡಿದ್ರು, ನಂಬರ್ನ ಕೊಡು ಅವನದು, ನಾನು ಟೇಸ್ಟ್ ಮಾಡಿ ಹಿಡಿಯೋಣ ಅಂತ ಹೇಳಿದ್ರು. ಆಗ ಅವ್ನ ನಂಬರ್ ನಾವು ಕೊಟ್ಟು, ಅವನು ಕರ್ಕೊಂಡು ಹೋಗೋನಲ್ಲ ಅವ್ನ ನಂಬರ್ ನಾವು ಕೊಟ್ಟಿದ್ವಿ. ಗಣೇಶ ಅನ್ನೋ ಅವ್ನ ನಂಬರ್ ಕೊಟ್ಟಿದ್ವಿ. ಇವರು ಬಿ ಶೆಟ್ಟಿಗೇರಿಲಿ ಇದ್ದಾರೆ. ಆಗ ನಾವು ಕಂಪ್ಲೇಂಟ್ ಕೊಟ್ಟ ಮೇಲೆ, ನಂಬರ್ ಕೊಟ್ಟ ಮೇಲೆ ಅವನು ಪೊಲೀಸ್ನವರು ನೆಟ್ವರ್ಕ್ ಇದು ಮಾಡಿದ್ದಾರೆ, ನಂಬರ್ ಟೇಸ್ಟ್ ಮಾಡ್ತಾರಲ್ವ. ಆಗ ಅವ್ರು ಬಿ ಶೆಟ್ಟಿಗೇರಿಯಲ್ಲಿ ತೋರಿಸ್ತು, ಕೊಡಗು ವಾರ್ಡ್, ಕೇರಳ ಬಾರ್ಡ್ರ್ ಬರ್ತದೆ.